ನೀನು ಮಸಿ ಒರೆಸ್ತಿದ್ಯಾ, ನೀವೆಲ್ಲ ಅದನ್ನ ನೋಡ್ತಾ ಇದ್ದೀರಾ. ಒದ್ದು ಸೆಲ್ ಒಳಗಡೆ ಹಾಕ್ತೀಯಾ ಇಲ್ಲ ನಾನೇ ಹಾಕ್ಲಾ? ಸರ್, ಸ್ಟೇಷನ್ ಒಳಗಡೆ ಇದ್ದಿದ್ದ ಒಡವೆಗಳೆಲ್ಲ ನಮ್ಮನೆಗೆ ಹೇಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ ಸರ್. ತಾಯಿ ಅನ್ನಪೂರ್ಣೇಶ್ವರಿ ಹಣೆಗೂ ನಾನು ಆ ಕೆಲಸ ಮಾಡಿಲ್ಲ. ನಾನು ಎಂಥವನು ಅನ್ನೋದು ನಿಮಗೂ ಗೊತ್ತು. ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದೀರಾ ಸರ್? ಕಾನೂನು ಪ್ರಕಾರ ನೀನು ತಪ್ಪು ಮಾಡಿದ್ಯಾ ಅಂದಮೇಲೆ ನಿನ್ನನ್ನು ಅರೆಸ್ಟ್ ಮಾಡಿದೆ ಏನು ಆರ್ತಿನ ಮಾಡೋಕ್ಕಾಗುತ್ತೆ? ನಾನು ತಪ್ಪು ಮಾಡಿಲ್ಲ, ನನ್ನನ್ನು ನಂಬಿ. ಮತ್ತೆ ಆ ಒಡವೆ ಎಲ್ಲ ನಿನ್ನ ಮನೆಗೆ ಹೇಗಪ್ಪ ಬಂತು? ಎಲ್ಲೋ ಎಡವಟ್ಟಾಗಿದೆ. ನನಗಾಗದೇ ಇರೋರು ನನ್ನ ಬೆನ್ನಿಂದ ನಿಂತು ಮೋಸ ಮಾಡಿದ್ದಾರೆ. ಓ, ಹಾಗಾದರೆ ಈ ಸ್ಟೇಷನಲ್ಲಿ ನಿನಗೆ ಆಗದೇ ಇರೋರು ಇದ್ದಾರೆ ಅಂತೀಯಾ? ಇಲ್ಲಿ ಯಾರು ಅಂಥವ್ರಿಲ್ಲ ಸಾಹೇಬ್ರೆ. ಹಾಗಿದ್ರೆ ಕನ್ಫರ್ಮ್ ಚಿನ್ನ ನೀನೇ ಕದ್ದಿರೋದು ಬಿಡು. ನೋಡೋ, ನಿನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ, ಮೊದಲು ಯೂನಿಫಾರ್ಮ್ ಬಿಚ್ಚು. ಈಗಾಗಿರೋ ಅವಮಾನನೇ ಸಾಕು. ಮತ್ತು ಯೂನಿಫಾರಮ್ಮು ಬಿಚ್ಚಪ್ಪ. ಈ ಯೂನಿಫಾರ್ಮಲ್ಲಿ ಸೆಲ್ ಒಳಗಡೆ ನಿನ್ನನ್ನು ಹಾಕೋಕ್ಕಾಗಲ್ಲ. ಜಯರಾಮ, ನಿನ್ನ ಶರ್ಟ್ ನೀನೇ ಬಿಚ್ತೀಯೋ ಅಥವಾ ನಾನೇ ಬಿಚ್ಚಲ? ಸಾಹೇಬ್ರ ಮೇಲೆ ಕೈ ಇಟ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಅದ್ ಯಾವನಾದ್ರೂ ಸರಿ. ಎಷ್ಟೋ ಧೈರ್ಯ ನಿನಗೆ? ನನ್ನ ಸ್ಟೇಷನ್ಗೆ ಬಂದು ನನಗೆ ಆವಾಜ್ ಆಗ್ತೀಯಾ? ನಿಮ್ಮಿಬ್ರು ಒದ್ದು ಒಳಗಾಕ್ಬಿಡ್ತೀನಿ. ಆವಾಗಲ್ಲಿ ಚಂದಮಾಮ ಕತೆ ಹೇಳ್ಕೊಂಡಿರ್ರಿ. ಆರೋಪ ಇರೋದು ನನ್ನ ಮೇಲೆ. ನಾನು ಒಳಗಡೆ ಹೋಗ್ತೀನಿ. ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗೋದು ಬೇಡ. ಹಾಗಿದ್ರೆ ಯೂನಿಫಾರ್ಮ್ ತೆಗಿಪ್ಪ. ಸಾಹೇಬ್ರೆ ಬೇಡ ಸಾಹೇಬ್ರೆ, ಸಾಹೇಬ್ರೆ ನನ್ನ ಮಾತು ಕೇಳಿ. ಯೂನಿಫಾರ್ಮ್ ತೆಗಿಬೇಡಿ ಸಾಹೇಬ್ರೆ, ಅವ್ರು ಹೇಳೋದನ್ನೆಲ್ಲ ಕೇಳ್ಬೇಡಿ.